ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ಜೆಸ್ಸಿ ಮತ್ತೆ ಬಂದಿದ್ದಾಳೆ, ಡೇವಿಡ್ನ ಕರ್ಕೊಂಡ್ ಬಾ. ಎಲ್ಲ ಫಿಲ್ಮ್ ಮೇಕರ್ಸ್ ರಿಚ್ BGM ಹಾಕಿ ಆಡಿಯನ್ಸ್ನ ಸೆಳೆಯೋ ಪ್ರಯತ್ನ ಮಾಡ್ತಾರೆ. ಇಲ್ಲಿ ಪ್ರೀತಿ ಇದೆ, ಕಾಯುವಿಕೆ ಇದೆ, ಅದೆಲ್ಲದರ ಜೊತೆಗೆ ಕಠೋರವಾದ ಸೇಡ್ ಕೂಡ ಇದೆ. ಒಂದು ಹೆಣ್ಣಿನ ಆತ್ಮ ಪ್ರೀತಿಗೋಸ್ಕರ ಕಾಯ್ತಾ ಇದೆ. ಈ ಹಳ್ಳಿನಲ್ಲಿ ಆಳವಾದ ಕ್ರೌರ್ಯ ಇದೆ. ಜೆಸ್ಸಿ ಮತ್ತೆ ಬಂದಿದ್ದಾಳೆ, ಡೇವಿಡ್ನ ಕರ್ಕೊಂಡ್ ಬಾ. ಹೀಗೆ ಥ್ರಿಲ್ಲರ್ ಡೈಲಾಗ್ನ ಆರಂಭದಲ್ಲೇ ಹೇಳ್ತಾ ಹಾರರ್ ಎಕ್ಸ್ಪೀರಿಯನ್ಸ್ ಕೊಡೋದಕ್ಕೆ ಬರ್ತಾ ಇದೆ ಪೀಟರ್. ರಾಜೇಶ್ ಧ್ರುವ, ಜಾನ್ವಿ ರಾಯಲ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡು ಸುಕೇಶ್ ಶೆಟ್ಟಿ ನಿರ್ದೇಶನ ಮಾಡಿರೋ ಈ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಇದರಲ್ಲಿ ತುಂಬ ಯೂನಿಕ್ ಅನಿಸಿದ್ದು ಟೀಸರ್ನ ಮ್ಯೂಸಿಕ್. ಯೂಶಲಿ ಎಲ್ಲ ಫಿಲ್ಮ್ ಮೇಕರ್ಸ್ ರಿಚ್ BGM ಹಾಕಿ ಆಡಿಯನ್ಸ್ನ ಸೆಳೆಯೋ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಇಲ್ಲಿ ಮ್ಯೂಸಿಕ್ ತುಂಬ ಮಿನಿಮಲ್ ಆಗಿದೆ ಆ್ಯಂಡ್ SFX ಹಾಗೆಯೇ ಆಂಬಿಯಂಟ್ ಸೌಂಡ್ನ ಇಟ್ಕೊಂಡು ಟೀಸರ್ಗೆ ಮ್ಯೂಸಿಕನ್ನು ಮಾಡಿದ್ದಾರೆ. ಹಾರರ್ ಜೋನರ್ ಆಗಿರೋದ್ರಿಂದ ಇದು ತುಂಬಾ ಮಜಾ ಕೊಡುತ್ತೆ. ಟೀಸರ್ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಪ್ರೀತಿ ಇದೆ, ಕಾಯುವಿಕೆ ಇದೆ, ಅದೆಲ್ಲದರ ಜೊತೆಗೆ ಕಠೋರವಾದ ಸೇಡ್ ಕೂಡ ಇದೆ ಅಂತ ಅನ್ಸುತ್ತೆ. ಒಂದು ಹಳ್ಳಿಲಿ ಅತೃಪ್ತ ಆತ್ಮ, ಅದು ತನ್ನ ಪ್ರೀತಿಸಿದವನಿಗೋಸ್ಕರ ಕಾಯ್ತಾ ಇದೆ. ಅಲ್ಲಿಗೆ ರಾಜೇಶ್ ಧ್ರುವ ಬರ್ತಾರೆ. ಅಲ್ಲಿರೋ ಆತ್ಮ ಯಾರ್ದು, ಪೀಟರ್ ಯಾರು, ಡೇವಿಡ್ ಯಾರು, ಮಧ್ಯದಲ್ಲಿ ಬರುವಂತಹ ರಾಧಾ ಯಾರು, ಹೀಗೆ ಟೀಸರ್ ಮೇಲ್ನೋಟಕ್ಕೆ ಇಷ್ಟು ವಿಚಾರ ಕ್ಯಾರಿ ಮಾಡುತ್ತೆ. ಇನ್ನು ಇದನ್ನು ಸ್ವಲ್ಪ ಆಳಕ್ಕಿಳಿದು ನೋಡೋದಾದ್ರೆ ಇಲ್ಲಿ ಅಬ್ಸರ್ವ್ ಮಾಡುವಂಥ ವಿಚಾರ ತುಂಬಾನೇ ಇದೆ. ರಾಜೇಶ್ ಅವರ ಕತ್ನಲ್ಲಿ ಕ್ರಾಸ್ ಮಾರ್ಕ್ ಇರೋದ್ರಿಂದ ಇವರೇ ಪೀಟರ್ ಇರಬಹುದಾ ಅಂತ ಅನ್ಸುತ್ತೆ. ಪೀಟರ್ ಅನ್ನೋ ಹೆಸರಿಗೆ ಒಂದು ಇತಿಹಾಸ ಕೂಡ ಇದೆ. ಸೇಂಟ್ ಪೀಟರ್ ಕ್ರಿಶ್ಚಿಯಾನಿಟಿಯ ಇತಿಹಾಸದಲ್ಲಿ ಬರೋ ಜೀಸಸ್ನ 12 ಜನ ಅನುಯಾಯಿಗಳಲ್ಲಿ ಒಬ್ಬರು. ಇವರು ಶಾಂತಿ ಹಾಗೆಯೇ ಪ್ರೀತಿಯ ಪ್ರತಿಪಾದಕರಾಗಿದ್ದರು. ರಷ್ಯಾನ ಅಭಿವೃದ್ಧಿ ಮಾಡೋದ್ರಲ್ಲಿ, ಮಾಡರ್ನೈಸ್ ಮಾಡೋದ್ರಲ್ಲಿ ಇವರದು ತುಂಬಾ ಮುಖ್ಯವಾದಂತಹ ಪಾತ್ರ ಇದೆ ಅಂತ ನಮ್ಮೆಲ್ಲರಿಗೂ ಕೂಡ ಇತಿಹಾಸ ಹೇಳ್ತಾ ಇತ್ತು. ಇನ್ನು ಸೇಂಟ್ ಪೀಟರ್ ರಷ್ಯಾಗೆ ಹೋದ ಹಾಗೆ ರಾಜೇಶ್ ಧ್ರುವ ಅವರು ಬ್ಯಾಗ್ ಹಾಕೊಂಡು ಹಳ್ಳಿಗೆ ಬಂದಿದ್ದಾರೆ. ಇಲ್ಲೂ ಕೂಡ ಒಂದು ಹೆಣ್ಣಿನ ಆತ್ಮ ಪ್ರೀತಿಗೋಸ್ಕರ ಕಾಯ್ತಾ ಇದೆ. ಟೀಸರ್ನ ಈ ಎಲ್ಲ ಅಂಶ ಕೂಡ ಎಲ್ಲೋ ಒಂದು ಕಡೆ ಅದಕ್ಕೆ ಕನೆಕ್ಟ್ ಆಗ್ತಾ ಇದೆಯೇನೋ ಅಂತ ನನಗನ್ನಿಸ್ತು. ಟೀಸರ್ ಮೇಲೆ ಕ್ಯೂರಿಯಾಸಿಟಿ ಹುಟ್ಟಿ ಮತ್ತೆ ಮತ್ತೆ ನೋಡಿದಾಗ ನಾನು ಅಬ್ಸರ್ವ್ ಮಾಡಿದ್ದು ಇಲ್ಲಿ ರಾಜೇಶ್ ಅವರನ್ನ 2 ಶೇಡ್ನಲ್ಲಿ ನೋಡ್ತೀವಿ. ಒಂದು ಟೀ ಶರ್ಟ್ ಆ್ಯಂಡ್ ಜೀನ್ಸ್ ಹಾಕಿರುವಂಥ ಮಾಡರ್ನ್ ಹುಡುಗನ ಲುಕ್, ಮತ್ತೊಂದು ಪಂಚೆ ಶರ್ಟ್ ಹಾಕೊಂಡಿರುವಂಥ ಹಳ್ಳಿ ಹುಡುಗನ ಲುಕ್. ಅದರಲ್ಲೂ ಹಳ್ಳಿ ಹುಡುಗನ ಶೇಡ್ನಲ್ಲಿ ಬರೋ ಪಾತ್ರ ನೆಗೆಟಿವ್ ಶೇಡ್ ಇರಬಹುದು ಅಂತ ಕೂಡ ನಮಗೆಲ್ಲರಿಗೂ ಕೂಡ ಅನಿಸುತ್ತೆ. ಹಾಗಾದರೆ ರಾಜೇಶ್ ಅವರು ಡ್ಯೂಯಲ್ ಕ್ಯಾರೆಕ್ಟರ್ ಮಾಡಿರಬಹುದಾ ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಇನ್ನು ಟೀಸರ್ನಲ್ಲಿ ಮರೂನ್ ಹಾಗೆಯೇ ಡಾರ್ಕ್ ಬ್ಲೂನ ತುಂಬ ಕಡೆ ಯೂಸ್ ಮಾಡಿದ್ದಾರೆ. ಡಾರ್ಕ್ ಬ್ಲೂ ಆಳ ಹಾಗೆಯೇ ತೀವ್ರತೆನ ರೆಪ್ರೆಸೆಂಟ್ ಮಾಡಿದ್ರೆ, ಮರೂನ್ ಅಂತರಂಗದಲ್ಲಿರುವಂಥ ಕ್ರೌರ್ಯವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅಲ್ಲಿಗೆ ಈ ಹಳ್ಳಿನಲ್ಲಿ ಆಳವಾದ ಕ್ರೌರ್ಯ ಇದೆ ಅಂತ ಆಯಿತು. ಇದೆಲ್ಲ ನೋಡಿ ನನಗನ್ಸಿದ್ದು ಇದೊಂದು ಸೇಡಿನ ಕತೆ ಇರಬಹುದು ಅಂತ. ಇದಿಷ್ಟು ಟೀಸರ್ ನೋಡಿ ನನಗನ್ಸಿದ್ದು. ಇದರಲ್ಲಿ ಯಾವ್ದು ಸರಿ ಯಾವುದು ತಪ್ಪು ಅನ್ನೋದು ಸಿನಿಮಾ ಬಂದ ಮೇಲೆ ನಮ್ಮೆಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಟೀಸರ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಈಗಿರೋ ಅಪ್ಡೇಟ್ ಪ್ರಕಾರ 4 ಭಾಷೆನಲ್ಲಿ ಈ ಸಿನಿಮಾ ಬರ್ತಾ ಇದೆ. ಈಗಾಗಲೇ ರಾಜೇಶ್ ಧ್ರುವ ಅವರು ಕಿರುತೆರೆಯಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿದ್ದಾರೆ. ಇದಕ್ಕೂ ಮುಂಚೆ ಶ್ರೀ ಬಾಲಾಜಿ ಫೋಟೋ ಸ್ಟುಡಿಯೋ ಅನ್ನೋ ಸಿನಿಮಾ ಮೂಲಕ ತುಂಬ ಜನಕ್ಕೆ ರೀಚ್ ಆಗಿದ್ದಾರೆ. ಈಗ ಪೀಟರ್ ಆಗಿ ಮತ್ತೆ ಬರ್ತಾ ಇದ್ದಾರೆ. ಒಟ್ಟಾರೆ ಟೀಸರ್ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಅಪ್ಡೇಟ್ಗೋಸ್ಕರ ನಾನಂತೂ ವೇಟ್ ಮಾಡ್ತಾ ಇದ್ದೀನಿ. ಟೀಸರ್ ನೋಡಿ ನಿಮ್ಗೆ ಅನ್ನಿಸೋ ಅನ್ನೋದನ್ನ ಕಮೆಂಟ್ ಮಾಡಿ ತಪ್ಪದೆ ನಮಗೆ ತಿಳಿಸಿ. ಇನ್ನೂ ನೋಡದೇ ಇರೋರು ಈ ಕೂಡಲೇ ನೋಡಿ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ನಮಗೆ ತಿಳಿಸಿ.